ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. 3 ದಿನದಿಂದ ನಾನು ವೀಡಿಯೋಗಳನ್ನೆಲ್ಲ ಊರದೇ ಅಪ್ಲೋಡ್ ಮಾಡ್ತಾ ಇದ್ದೆ. ಹಂಗಾಗಿ ಇದು ಒಂದು ಊರದೇ ವೀಡಿಯೋ. ತುಂಬಾ ಚೆನ್ನಾಗಿದೆ ನಮ್ಮ ಊರು ವ್ಯೂಸ್. ಈ ಗಿಡಗಳು ನೋಡಿ, ಎಷ್ಟು ಚಿಕ್ಕ ಗಿಡ, ಸಿಕ್ಕಾಪಟ್ಟೆ ಮಲ್ಲಿಗೆ ಮಗ್ಗು ಬಿಟ್ಟಿದೆ. ಈ ಥರ ನೋಡಿದ್ರೆ ಏನೋ ಒಂಥರ ಖುಷಿ ನನಗೆ. ಗಿಡಗಳಲ್ಲೆಲ್ಲ ಹೂ ಬಿಡಿಸೋದು, ತರಕಾರಿ ಕೀಳೋದು, ಸೊಪ್ಪು ಕೀಳೋದು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಇದು ನಾವೇ ಬಿಡಿಸಿ ಕಟ್ಟಿ ಮುಡ್ಕೊಳ್ಳೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಬಿಡಿಸ್ತಾ ಇದ್ದೆ, ಮಲ್ಲಿಗೆ ಹೂ ಘಮ ಘಮ ಅಂತ ಇತ್ತು. ನಂಗೊಂದು ಆಸೆ, ಒಂದು ಮನೆ ಕಟ್ಟಿ ಮನೆ ಸುತ್ತ ಈ ಥರ ಹೂವು ಗಿಡ, ಹಣ್ಣು, ತರಕಾರಿ ಎಲ್ಲ ಇಲ್ಲೇ ಸಿಗಬೇಕು. ಎಲ್ಲ ಥರ ಹೂಗಳು, ಮರಗಳು, ಗಿಡಗಳು, ಹಣ್ಣುಗಳು, ಈ ತರಕಾರಿ ಸೊಪ್ಪು ಎಲ್ಲ ಸಿಗೋ ಥರ ಬೆಳಿಬೇಕು ಅಂತ ಒಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಮನೆ ಕಟ್ಟೋದೇನು ಸುಮ್ಮನೆ ಏನೋ ಕಟ್ಟಬೇಕು ಅಂದರೆ ಆಗ್ಬಿಡುತ್ತೆ. ಅದು ಒಂಥರ ಸಾಧನೆ ಅಂತಲೇ ಹೇಳ್ಬೋದು ಮನೆ ಕಟ್ಟೋದು. ಅದು ಯಾವತ್ತು ನೆರವೇರುತ್ತೋ ಗೊತ್ತಿಲ್ಲ, ಬಟ್ ಇರೋದ್ರಲ್ಲಿ ಇವಾಗ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ನಮ್ಮ ಊರು ವ್ಯೂಸ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗದ್ದೆ ಬೈಲಿಂದ ಮುಂದೆ ಹೋದರೆ ಈ ಥರ ಹೊಲಗಳು ಸಿಗುತ್ತೆ. ನವಿಲುಗಳು ನೋಡಿ ಎಷ್ಟೊಂದು, ನಾವು ಗಾಡಿ ಸೌಂಡ್ ಆಗ್ತಿದ್ದಂಗೆ ಎಲ್ಲ ಒಳಗಡೆ ವಾಪಸ್ ಮುಂದೆ ಹೋದರೆ ಇನ್ನೂ ಸಿಗೋದು. ಏನಾಗುತ್ತೆ, ನಮ್ಮ ವೆಂಕಟೇಶ್ ಮಗ ಬೆಳೆದಿದ್ದು ರಾಗಿ, ಮಳೆ ಬೇರೆ ಬರ್ತಾ ಇತ್ತು. ಮಳೆ ಬೆಳೆದ್ರೆ ರಾಗಿ ಕಪ್ಪಾಗ್ಬಿಡುತ್ತಲ್ವಾ, ಹಂಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ರು. ನಾವು ಅವ್ರ ಹತ್ರ ತಗ್ಲಾಕೊಂಡ್ವಿ. ಅಲ್ಲಿ ಊರ ಹಳ್ಳಿಗಳಲ್ಲೆಲ್ಲ ಗೊತ್ತಲ್ವಾ, ಗದ್ದೆ ಹತ್ರ ಎಲ್ಲ ಕಳ್ಸಲ್ಲ. ಬಾಬುನ್ ಬೇರೆ ಇಟ್ಕೊಂಡಿದ್ದೆ, ಯಾಕೆ ಇಷ್ಟೊತ್ತಲ್ಲಿ ಬರ್ತಾ ಇದ್ದೀರಾ, ನಡೀರಿ ಅಂತ ವಾಪಸ್ ಕಳಿಸ್ತು. ಸರಿ ಅಂತ ನಾವು ಅಲ್ಲಿಂದ ವಾಪಸ್ ಆದ್ವಿ. ಇನ್ನೇನು ಮಾಡೋದು, ಅಲ್ಲಿ ಮುಂದೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು ವ್ಯೂಸು. ಸಿಕ್ಕಾಪಟ್ಟೆ ಚೆನ್ನಾಗಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋದು. ಆದರೂ ನಮ್ಮ ಮಾತಿಗೆ ವಾಪಸ್ ಬಂದಿದ್ದಾಯಿತು. ಸರಿ, ಇಷ್ಟೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಲ್ಲಿ ನಿಂತ್ಕೊಂಡು ಮಾಡ್ಕೊತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಡ್ಕೊಂಡು ಹೋಗೋದು ಈ ಥರ ಎಲ್ಲರೂ ಜೊತೆಲಿದ್ರೆ ತುಂಬಾ ಖುಷಿ ಆಗುತ್ತೆ. ನೋಡಿ ನವಿಲು ಎಷ್ಟು ಇತ್ತು ಅಂದರೆ ಸಿಕ್ಕಾಪಟ್ಟೆ ಇತ್ತು ನವಿಲುಗಳು. ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿರೋದು. ಅದೆಲ್ಲ ಓಡಿ ಹೋಗ್ತಾ ಇತ್ತು ನಮ್ಮ ಗಾಡಿ ಸೌಂಡ್ಗೆ. ಬಟ್ ಆದ್ರೂ ತುಂಬಾ ಖುಷಿ ಆಯಿತು. ಸರಿ, ವಾಪಸ್ ಹತ್ತಲ್ಲ, ಒಂದಷ್ಟು ಫೋಟೋಗಳನ್ನ ತೊಗೊಂಡು, ವೀಡಿಯೋಸ್ಗಳನ್ನ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ವಿ. ನಮ್ಮ ಮನೆಯವ್ರು ತಗೊಳ್ತಾ ಇದ್ರು ಫೋಟೋಸು. ಇಲ್ಲಿ ಫುಲ್ ಹಿಂದೆ ಈ ಕಡೆ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ರಾಗಿ. ಮುಂದೆನೂ ರಾಗಿ, ಸುತ್ತಮುತ್ತ ಎಲ್ಲಿ ನೋಡಿದ್ರು ರಾಗಿ ನಾಟಿ ಪೈರೆಲ್ಲ ಮಾಡಿದ್ದಾರೆ. ಅದ್ರ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು ದೇವಸ್ಥಾನ. ಅದ್ರ ಹಿಂದೆ ಹೋದ್ರೆ ಕೆರೆ ಎಲ್ಲ ಇದೆ. ಆ ವ್ಯೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪಾಪು ದೊಡ್ಡವನಾದ್ಮೇಲೆ ಇನ್ನೊಂದು ದಿನ ಹೋಗಿ ಪೂರ್ತಿ ಆ ದೇವಸ್ಥಾನ, ಆ ಕೆರೆ, ಆ ಬೈಲು, ಆ ನೀರು ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಒಂದಿನ. ಸಿಕ್ಕಾಪಟ್ಟೆ ವ್ಯೂಸು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೇಜಾರಾದಾಗ ಈ ಸಂಜೆ ಟೈಮ್ ಒಳ್ಳೆ ಗಾಳಿ, ಈ ಹಳ್ಳಿಯವ್ರು ಇರೋರು ಅದಕ್ಕೆ ಚೆನ್ನಾಗಿರೋದು. ಎಷ್ಟು ಚೆನ್ನಾಗಿದೆ ಅಂತೆ, ಗಾಳಿ ಸಿಕ್ಕಾಪಟ್ಟೆ ತಣ್ಣಗೆ ಬೀಸ್ತಾ ಇತ್ತು. ನಂಗೆ ಬರೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ, ಆದರೂ ಸಂಜೆ ಆಯಿತು. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ. ಮತ್ತು ನಮ್ಮ ಮಾವ ವಾಪಸ್ ಮನೆಗೆ ಬರೋಕ್ಕೆ ಗಾಡಿಯಲ್ಲಿ ಬಂತು. ಇನ್ಯಾಕೆ ಇಲ್ಲೇ ನಿಂತಿದ್ದೀರಾ ಅಂತ. ಸರಿ ಅಂತ ವಾಪಸ್ ಆದ್ವಿ. ತುಂಬ ಚೆನ್ನಾಗಿದೆ ವ್ಯೂಸು. ನೋಡಿ, ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಣೆ ಅವ್ರ ಅಪ್ಪನ ಕೇಳಿದ್ರೆ ಏನ್ ಮಾಡೋದು? ಅವ್ರಪ್ಪ ಕೇಳಿದ್ರೆ ಎಲ್ಲ ಊರಲ್ಲೂ ಇರುತ್ತೆ ಕೆರೆ ಬೈಲು. ಹೋಗ್ಲೇ ಸಿಗುತ್ತಲ್ಲ ಮಳೆ ಸಿಗುತ್ತೆ. ಬಟ್ ಇಷ್ಟು ಚೆನ್ನಾಗಿಲ್ಲ ಅಲ್ಲ, ಇಷ್ಟು ಚೆನ್ನಾಗಿಲ್ಲ. ಊರಿನ ಸೌಂದರ್ಯ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗಂತೂ ಇಲ್ಲಿಂದ ಬರೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ, ಆದರೂ ಸಂಜೆ ಆಗೋಯ್ತು, ಹೊರಡಲೇಬೇಕು. ಥ್ಯಾಂಕ್ ಯು, ಬಾಯ್.